ಹೊಸಕೋಟೆ ತಾಲೂಕು ಸೂಲಿಬೆಲೆ ಹೋಬಳಿ ನಾವು ಅತ್ತಿಬೆಲೆ ಗ್ರಾಮದಲ್ಲಿ ಇದ್ದೀವಿ. ಏನ್ ವಿಚಾರ ಅಂದ್ರೆ ಒಳಗೇರ್ಪುರ ಸರ್ವೆ ನಂಬರ್ 41. ಈ ಸರ್ವೆ ನಂಬರ್ ಅಲ್ಲಿ ಈ ಗ್ರಾಮ ಅತ್ತಿಬೆಲೆ ಗ್ರಾಮದ ದಲಿತರು ಏನ್ ಮಾಡ್ತಾರೆ, 2002-3 ಈ ಟೈಮಲ್ಲಿ ನಮಗೆ ನಿವೇಶನಗಳು ಬೇಕು, ನಮ್ ಮೂಲಭೂತ ಸೌಲಭ್ಯಗಳು ಬೇಕು, ನಮಗ್ ಮನೆಗಳು ಬೇಕು, ಜಮೀನುಗಳು ಬೇಕು ಅಂತ ಹೇಳ್ಬಿಟ್ಟು ಹೋರಾಟ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಸಮುದಾಯದಲ್ಲ ಒಬ್ಬರದು ಸಾವಾತಿ ಹೀನಾಯವಾಗಿ ಅವರು ಒಂದು ಸಾವಾಗ್ತಿತ್ತು. ಈ ಸಾವಕ್ಕೆ ಸಂಬಂಧಪಟ್ಟಂಗೆ ಅವತ್ತಿನ ದಿನ ಇಲ್ಲಿದ್ದಂತಹ ಜಿಲ್ಲಾಧಿಕಾರಿಗಳು ಜೊತೆಗೆ ಇಒ ಅಧಿಕಾರಿಗಳು ಯಾರ್ಯಾರಿದ್ದಾರೆ ಇವರೆಲ್ಲ ಏನ್ ಮಾಡ್ತಾರೆ, ಈ ಗ್ರಾಮದ ದಲಿತರಿಗೆ 1 ಎಕರೆ 4 ಗುಂಟೆ ಜಮೀನು, 5 ಗುಂಟೆ ಜಮೀನು ನಿವೇಶನಗಳು ಅಂತ ಹೇಳ್ಬಿಟ್ಟು ಮಂಜೂರು ಮಾಡ್ತಾರೆ. ಆದ್ರೆ ಇವ್ರಿಗೇನಂದ್ರೆ ಅವತ್ತಿಂದ ಇವತ್ತಿನ ತನಕ ಇನ್ನು ನಾವ್ಯಾರಾದ್ರೂ ಹೋದ್ರೆ ನಮ್ಮನ್ನೆಲ್ಲಿ ಸಾಯ್ಸಾಕ್ತಾರೋ ಭಯ ಅಲ್ವಾ ಪಾಪ. ಆ ತರ ಭಯ ಪಟ್ಕೊಂಡು ಪಾಪ ಇಲ್ಲಿ ತನಕನೂ ಇದ್ದಾರೆ. ಆದ್ರೆ ಸರ್ಕಾರಿ ಅಧಿಕಾರಿಗಳು ಇಲ್ಲಿ ತನಕ ಯಾವುದೇ ಕ್ರಮ ಆಗ್ಬೋದು, ಕಾರ್ಯ ಇವ್ರ ಪರವಾಗಿ ನಿಂತ್ಕೊಂಡು ಒಂದು ಕೆಲಸ ಮಾಡೋಂಥದ್ದಾಗ್ಬೋದು, ಇವತ್ತು ನಿವೇಶನಗಳು ಕೊಡ್ಸೋಂಥದ್ದಾಗ್ಬೋದು, ಮಾಡಿಲ್ಲ. ಅವತ್ತು ಸಾವಾಗಿರೋದಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆಲ್ಲ ಮನೆಗಳು ಕಟ್ಕೊಡ್ತೀವಿ, ನಿಮ್ಗೆಲ್ಲ ನಿವೇಶನಗಳು ಕೊಡ್ತೀವಿ, ನಿಮ್ಗೆಲ್ಲ ಹಸುಗಳು ಕೊಡ್ತೀರಿ ಅಂತ ಹೇಳ್ಬಿಟ್ಟು ಹೋದವ್ರ ಆಫೀಸರ್ಗಳು ಇಲ್ಲಿ ತನಕ ಬಂದಿಲ್ಲ. ಹಂಗಾಗಿ ನಾವೇನು ಮಾಡ್ತಾ ಇದೀವಿ, ಹೊಸಕೋಟೆ ಮಾನ್ಯ ತಾಲೂಕು ತಹಸೀಲ್ದಾರ್ ಅವ್ರಿಗೆ ಮತ್ತೆ ಶಾಸಕರಿಗೆ, ಯಾಕಂದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ನಾನು ಹೇಳೋಂಥದ್ದು ಏನಂದ್ರೆ, ಇಒ ಹೆಸರು ಪಣಿ ಇಒ ಅವರು ಇನ್ನು ಒಂದೇ ವಾರದಲ್ಲಿ ಇಲ್ಲಿ ಬಂದು ಇವರು ಜಾಗನ ಯಾರು ಒತ್ತುವರಿ ಮಾಡ್ಕೊಂಡಿದಾರ ಒತ್ತುವರಿ ತೆರವು ಮಾಡ್ಬೋದು ಅಂತ ಪಲಾಟಿನೇ ಆಗ್ಬೋದು, ಒತ್ತುವರಿ ತೆರವು ಮಾಡ್ಕೊಡ್ಬೇಕು. ಇಲ್ಲ ಆ ವ್ಯಕ್ತಿ ಒತ್ತುವರಿ ತೆರವು ಮಾಡಿಲ್ಲ ಅಂದ್ರೆ ಅವ್ರ ಮೇಲೆ ಅಟ್ರಾಸಿಟಿ ಕಾಯ್ದೆ ಅಡಿ ಪ್ರಕರಣ ದಾಖಲಾಗ್ಬೇಕು, ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕು. ಅವರು ಹೆಸರಲ್ಲಿರೋಂಥ ಜಾಗ ಅವ್ರನ್ನ ಉಳಿಸ್ಕೊಂಡು ಗ್ರಾಮದಲ್ಲಿರೋಂತಹ ದಲಿತ ಸಮುದಾಯದ ಬಡವರಿಗೆ, ದಲಿತ ಸಮುದಾಯದಲ್ಲಿರೋಂಥವ್ರಿಗೆ ನಿವೇಶನಗಳು ಮಾಡ್ಕೊಡ್ಬೇಕು. ಈ ವಾರದಲ್ಲಿ ಅವ್ರು ಮಾಡ್ಕೊಟ್ಟಿಲ್ಲ ಅಂದ್ರೆ ನಾವು 25ನೇ ತಾರೀಕು ಮೇಲೆ ಅನಿರ್ದಿಷ್ಟ ಅವಧಿ ಹೋರಾಟ ನೋಡಿ ಇಲ್ಲೇ ಕುತ್ಕೊಂಡು ಮಾಡ್ತೀವಿ, ಇಲ್ಲೇ ರೋಡಲ್ಲಿ ಏನೇನ್ ಆಗ್ಬೋದೇನ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾಧ್ಯಮ ಮಿತ್ರರು ದಯವಿಟ್ಟು ಈ ಒಂದು ಸುದ್ದಿನ ಮಾನ್ಯ ಶಾಸಕರ ಗಮನಕ್ಕೆ, ಮಾನ್ಯ ತಹಸೀಲ್ದಾರ್ ಅವ್ರ ಗಮನಕ್ಕೆ ತಂದು ಇನ್ನ ಕೇವಲ ಈ ವಾರದಲ್ಲಿ ಈ ಒಂದು ಸಮಸ್ಯೆನ, ನಮ್ಮ ಅತ್ತಿಬೆಲೆ ಹೊಸಕೋಟೆ ತಾಲೂಕು ಅತ್ತಿಬೆಲೆ ಗ್ರಾಮದ ಸಮಸ್ಯೆನ ಇತ್ಯರ್ಥ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ಮತ್ತೆ ಇದನ್ನು ಒಳಗೊಂಡಂತೆ ಇನ್ನ ಮೂಲಭೂತ ಸೌಲಭ್ಯಗಳು ತುಂಬಾ ಕುಂಠಿತವಾಗಿದೆ ಈ ಒಂದು ಗ್ರಾಮದಲ್ಲಿ. ಎಲ್ಲಾ ಮೂಲಭೂತ ಸೌಲಭ್ಯಗಳು ಕೊಡ್ಬೇಕು. ಮತ್ತೆ ಉಳ್ಳೋ ಅಂತವ್ರು ಕೆಲ ಸವರ್ಣೀಯರು ಏನ್ ಮಾಡ್ತಾ ಇದಾರೆ, ಒಂದಷ್ಟು ಜಾಗಗಳಲ್ಲಿ ಇಲ್ಲಿಗಲ್ ಆಗಿ ಒಂದಷ್ಟು ತಿಪ್ಪೆಗಳು ಹಾಕೊಳ್ಳುವಂಥದ್ದು, ಒಂದಷ್ಟು ಕಬ್ಜಾ ಮಾಡ್ಕೊಳ್ಳುವಂಥದ್ದು ಇಂಥದ್ದೆಲ್ಲ ಮಾಡಿದ್ದಾರೆ. ಹಂತವಾಗಿ ಎಲ್ಲಾ ವಿಚಾರಗಳಲ್ಲಿನೂ ಹೋರಾಟ ಮಾಡ್ತೀವಿ. ಈಗ ಸದ್ಯಕ್ಕೆ ಈ ಪಾಣಿನಲ್ಲಿ ಏನ್ ತೋರಿಸ್ತಾ ಇದೆ, ಈ ಪಾಣಿನಲ್ಲಿ ಯಾರು ಒತ್ತುವರಿ ಇದ್ದಾರೋ ಅವ್ರು ಒತ್ತುವರಿ ತೆರವು ಮಾಡ್ಬೇಕು. ತೆರವು ಮಾಡಿ ಇಲ್ಲ ಬಿಡ್ರಿ, ಅರಣ್ಯ ಇಲಾಖೆ ಪ್ರೆಸೆಂಟ್ ಪಾಣಿ ಬಿಡಪ್ಪ, ಇದು 2025 ಅವ್ರು ಬಿಡ್ರಿ. ಅವರು ಇವರು 1 ಎಕರೆ 5 ಗುಂಟೆ, ಅರಣ್ಯ ಇಲಾಖೆ 40 ಎಕರೆ, ಅದು ಬೇಡ ನಮಗೆ. ಆದ್ರೆ ಅವರು 1 ಎಕರೆ 5 ಗುಂಟೆ ಏನೈತೆ ಇವ್ರಿಗೆ ಮಂಜೂರಾಗಿರೋ ಜಮೀನು, ದಯವಿಟ್ಟು ಅದನ್ನ ಬಿಡಿಸ್ಬಿಟ್ಟು ಕಾಂಪೌಂಡ್ ಹಾಕ್ಸ್ಬೇಕು. ಇಲ್ಲ ನಾವು ಪಂಚಾಯತಿ ಮುಂದೆ ಹೋರಾಟ ಮಾಡ್ತೀವಿ, ಇಲ್ಲ ಅನಿರ್ದಿಷ್ಟ ಅವಧಿ ಹೋರಾಟ, ಪಂಚಾಯತಿ ಮುಂದೆ ಆಗಲು ಅನಿರ್ದಿಷ್ಟ ಅವಧಿ ಹೋರಾಟ ಅನೌನ್ಸ್ ಮಾಡ್ತೀವಿ ಸರ್, ಈ ವಾರದಲ್ಲಿ ಆಗಿಲ್ಲ ಅಂದ್ರೆ. ಥ್ಯಾಂಕ್ ಯು.